ನಿಮಗೆ ನಾನು ಇಷ್ಟ ಆದ್ನಾ? ನಾನು ಯಾವಾಗಲೂ ಒಂದು ವಿಚಾರ ನಂಬಿದ್ದೀನಿ. ನನ್ನ ಪ್ರಕಾರ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋದು ಸುಳ್ಳು. ಒಬ್ಬ ವ್ಯಕ್ತಿನ ಇಷ್ಟಪಡೋದಕ್ಕೆ 1 ನಿಮಿಷನೂ ಸಾಕಾಗ್ಬೋದು, 1 ವರ್ಷನೂ ಬೇಕಾಗ್ಬೋದು. ಯಾಕೆ ಅಂದರೆ ಆ ವ್ಯಕ್ತಿನ ಒಪ್ಕೊಳ್ಳೋಕ್ಕೆ ಮೊದಲು ನಾವು ರೆಡಿ ಇದ್ದೀವಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ ನಮಗೆ ಒಂದು ವ್ಯಕ್ತಿ ಮೇಲೆ ಪೂರ್ವಗ್ರಹ ಇದ್ದರೆ ಅವ್ನು ಏನೇ ಮಾಡಿದ್ರು ನಾವು ಅವನ್ನ ನಮ್ಮ ಪೂರ್ವಗ್ರಹದ ಮೇಲೆ ಅಳತೆ ಮಾಡ್ತೀವಿ. ಮೊದಲು ಎದುರುಗಿನ ವ್ಯಕ್ತಿಲಿರೋ ಒಳ್ಳೆ ಗುಣ ಗುಡ್ಸೋ ಮನ್ಸು ನಮಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಜಗತ್ತಲ್ಲಿ ಯಾರೂ ಪೂರ್ತಿ ಕೆಟ್ಟೋರಲ್ಲ, ಯಾರು ಪೂರ್ತಿ ಒಳ್ಳೆಯವರು ಅಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನನ್ನ ಪಾಲಿಸಿನೂ ಅದೇ. ನೀವು ಆಡಿರೋ ಪ್ರತಿ ಮಾತಲ್ಲೂ ಸತ್ಯ ಇತ್ತು. ಬಟ್ ನನಗೆ ಬೇಕಾಗಿರೋ ಉತ್ತರ ಬಿಟ್ಟು ಅದೇ ನಾನು ನಿಮ್ಗೆ ಇಷ್ಟನಾ ಅಂತ. ನಮ್ಮ ಅಪ್ಪ ಅಮ್ಮಂಗೆ ನೀವು ಇಷ್ಟ ಆಗಿದ್ದೀರಾ? ನಮ್ಮ ಅಪ್ಪ ಅಮ್ಮ ನನ್ನ ಸಂತೋಷದ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನನಗಿದಕ್ಕೆ ಒಪ್ಪಿಗೆ ಇದೆ. ಥ್ಯಾಂಕ್ ಯು. ನೀವೇನಾದರೂ ಕೇಳೋದಿದೆಯಾ? ಐ ಮೀನ್ ನನ್ನ ಬಗ್ಗೆ? ಇಲ್ಲ, ಏನಿಲ್ಲ. ಇಲ್ಲಿ ನೋಡಿ. ಇವಳು ಯಾಕೆ ಮದುವೆ ಆಗ್ತಿದ್ದಾಳೆ? ತಲೆ ಕೆಟ್ಟಿರ್ಬೇಕು. ಅದು ಯಾವಾಗ ತಾನೇ ಸರಿ ಇತ್ತು. ಶೀಸ್ ಬ್ರಿಲಿಯಂಟ್, ಹಾರ್ಡ್ ವರ್ಕಿಂಗ್. ಮತ್ತೆ ಯಾಕಿದ್ರೆ ಸ್ಟೂಪಿಡ್ ಆಗಿ ಡಿಸಿಷನ್ ತೊಗೊಳ್ತಿದ್ದಾಳೆ. ಅವಳಿಗೆ ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಇಲ್ಲ ಅನ್ಸುತ್ತೆ. ಮದುವೆ ಆಗಿ ಫ್ಯೂಚರ್ನ ಲೈಫ್ನ ಎರಡನ್ನೂ ಹಾಳು ಮಾಡ್ಕೋತಿದ್ದಾಳೆ. ಇಡಿಯಟ್. ಈ ಪಚಾರಿ ಮದುವೆ ಆಗ್ತಿದ್ದಾಳೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಬೈ ದ ವೇ, ವೈ ಆಮ್ ಐ ಸೋ ಡಿಸ್ಟರ್ಬ್ಡ್? ನನಗೆ ಯಾಕೆ ಇಷ್ಟೊಂದು ಇರಿಟೇಷನ್ ಆಗ್ತಿದೆ? ಅವಳು ಆಫೀಸ್ ಬಿಟ್ಟು ಹೋಗ್ತಿದ್ದಾಳೆ ಅಂತ ಸಂಕಟ ಆಗ್ತಿದ್ಯಾ? ಅಥವಾ ಅವಳು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾಳೆ ಅಂತ ಟೆನ್ಷನ್? ಏನೋ ನಾವು ಹೊಡೋಣವಾ? ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ. ಹೌದಲ್ವಾ? ನಡೀರಿ ಹೋಗೋಣ. ಅವಳಿಗೆ ಯಾರನ್ನಾದ್ರೂ ಮದುವೆ ಆಗಲಿ, ನನಗೇನು. ಐ ನೀಡ್ ಟು ಕಾಮ್ ಡೌನ್. ವೇದಾಂತ್, ಕಾಮ್ ಡೌನ್. I need to calm down. ಹುಷಾರು. ಇದು ಅದಕ್ಕಿಂತ ಕಾಮಿಡಿ ಆಗಿದೆ, ನೋಡ್ತೀರಾ? ಒಂದು ನಿಮಿಷ ನೀವು ಹೋಗಿರಿ, ನಾನು ಬರ್ತೀನಿ. ವೇದಾಂತ್, ಆರ್ ಯು ಓಕೆ? ಏನಿದೆಲ್ಲ? ಹೌದು, ನಾನೇ ಮಾಡಿದ್ದು. ಏನೀಗ? ಏನಾಗ್ತಿದ್ಯಾ? ಕಾಫಿ ಚೆಲ್ಲಿ ನೀನ ತಾನೆ? ಯಾಕೆ ನಗ್ತಿದ್ಯಾ ಈಗ? ತಕ್ಬೇಡ.
ಬೇಡ. ಅಮ್ಮ ಏನ್ ಮಾಡ್ತಿದ್ಯಾ ನೀನು? ಇದು ನಮ್ಮನೆ ಅನ್ನೋದು ಮರಿಬೇಡ ನೀನು. ಇದು ನನ್ನ ರೂಮ್ ಬೇರೆ, ನನ್ನ ಅಡ್ಡ. ಏನ್ ಮಾಡ್ತಿದ್ಯಾ? ಬೇಡ ನೋಡು, ನೀನ್ ಯಾರು ಅಂತ ನಿನ್ಗೆ ಮರ್ತೋಗಿದೆ ಅನ್ಸುತ್ತೆ. ಹುಡ್ಗಿರಂದ್ರೆ ಆಗಲ್ಲ ಅಂತ ಬಿಲ್ಡಪ್ ಕೊಟ್ಟು ಈಗ ಹುಡ್ಗಿ ರೂಮ್ಗೆ ನುಗ್ಗಿ ಹುಡ್ಗಿಯಿಂದ ಬಿದ್ದಿದ್ಯಾ? ಅಚ್ಚಿ ಆಗೋಯ್ತು, ನನ್ನಿಂದ ಅಣಿಸ್ತೀಯ. ಇವತ್ತು ಮಾತಾಡಿ ನಾವು ಸುಮ್ಮನೆ ಬಿಡ. ನನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ. ನನ್ನ ಕಾನು ಕೇಕ್ ತಗೊಳಕ್ ಮುಂಚೆ ನೀನಿಂದ ಹೊರಟ್ಬೇಡ. ಹುಡ್ಗ ನೋಡಕ್ ಬಂದಿದ್ದಾನೆ ಇವತ್ತು, ನಾನು ಅವನಿಗೆ ಒಪ್ಕೊಂಡಿದ್ದೀನಿ. ಈಗ ನಾನು ಎಂಗೇಜ್ ಆಗಿರೋ ಹುಡುಗಿ. ಮಂಜುನಾಥ್ ಅವರೇ, ಆ ಕೃಷ್ಣ ದೇವಸ್ಥಾನ ಕಟ್ಟಿಸಿ ಎಷ್ಟು ವರ್ಷ ಆಗಿರ್ಬೋದು? ಓ, ಅದು ತುಂಬ ಪುರಾತನವಾದ್ದು. ಸುಮಾರು 800 ವರ್ಷ ಆಗಿತ್ತು ಅಂತ ಮಾವನವ್ರು ಹೇಳ್ತಿದ್ರಲ್ವಾ? ಹೌದು. ಹೌದಾ? ಅಮ್ಮ ಎಲ್ಲಪ್ಪ? ಬರ್ತಾರೆ, ನೀವು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಸರಿ ಸರಿ. ಅದಕ್ಕೆ ಈ ಮೆಟ್ಲಿಗೆ ಬರೋ ಗ್ಯಾಪಲ್ಲಿ ಈ ಹಳೆ ಮುದುಕಿರೋದು ಏನು ಕೆಲಸ ಬಂದಿರ್ಬೋದು? ಎಲ್ಲರೂ ತನಗೋಸ್ಕರ ಕಾಯಲಿ, ಆಮೇಲೆ ನಿಧಾನಕ್ಕೆ ಹೀರೋಯಿನ್ ಥರ ಎಂಟ್ರಿ ಕೊಡೋಣ ಅಂತ ಇರಬೇಕು. ಇದು ಕರೆಕ್ಟೇ. ಮೆರಿಯೋಕೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಿರ್ತಾಳೆ ಹಳೆ ಮುದುಕಿ. ಅಮ್ಮ, ಕರಿಯಮ್ಮ ಅವಳನ್ನ. ಅಮ್ಮೋ ಅಮ್ಮೋ, ಬಿಡ್ಬೇಡ, ಬಿದ್ದೋಗ್ತೀನಿ. ಆಮೇಲೆ ಗಂಡಿನ ಕಡೆಯವ್ರ ಮುಂದೆ ಮುದ್ಕಿ ತರ ಬಾಕೊಂಡು ಓಡಾಡಕ್ ಆಗಲ್ಲ. ನಿಂಗ್ ಭಾಷೆ ಬರಲ್ಲ ಅಂತ ಪ್ರೂವ್ ಆಗೋಯ್ತು. ಹೇಳ್ತಾನೆ ಇದೀನಿ, ಬಿಟ್ಟೆ ಬಿಟ್ಟಿಯಲ್ಲ. ಇಲ್ಲೇ ಸತ್ತೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಕಷ್ಟಪಟ್ಟು ಜೈಲಿಂದ ಬಿಡಿಸ್ತೋಳ್ನೆ ಸಾಯಿಸಿ ಮತ್ತೆ ಜೈಲ್ಗೆ ಹೋಗ್ತೀಯಾ? ಹೋಗ್ತೀನಿ. ಏನೀಗ? ನಿನಗೇನಪ್ಪ, ಹೋಗ್ತೀಯಾ? ಮದ್ವೆನಾ, ಮುಂಜಿನ, ಮಕ್ಳ? ಆದ್ರೆ ನಮಗ ಹಾಗಲ್ವೇ. ಈಗ ತಾನೇ ಹೊಸ ಜೀವನ ಶುರು ಆಗೋ ಹಂತದಲ್ಲಿದೆ. 1000 ಕನ್ಸಿದೆ, ಸತ್ತು ಸಾಧಿಸೋದೇನು ಇಲ್ಲ. ಕರೆಕ್ಟ್. ನಿನಗೆ ಸಂಸಾರದ ಗೋಡೆ ಕರೆಕ್ಟ್. ನಿನ್ನ ತೊಳಿದಾನೆ ಸೊಸೈಟಿ ಹೀಗಾಗಿರೋ. ಹೋಗು, ಅದ್ಯಾರೋ ಬಂದಿದ್ದಾರಲ್ಲ ಅವ್ರ ಮುಂದೆ ಕಮಂಗಿ ಥರ ನಿಂತ್ಕೋಕು. ಹೋಗು. ಹಲೋ, ಏನ್ ಹೇಳ್ತಿದ್ಯಾ? ಇನ್ನೇನು, ಅವ್ರು ಡ್ಯಾನ್ಸ್ ಮಾಡು ಅಂತಾರೆ, ಹಾಡು ಹೇಳು ಅಂತಾರೆ, ರಂಗೋಲಿ ಹಾಕೋದಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ನಿನಗೆ ಅದ್ರಲ್ಲಿ ಯಾವ್ದಾವ್ದು ಬರುತ್ತೋ ಅದನ್ನೆಲ್ಲ ಮಾಡಿ ತೋರಿಸು. ಏನಾಗಿದೆ ನಿಂಗೆ? ಏನಿನ್ ಮಾತಿನ ಅರ್ಥ? ಏಯ್ ಥೂ, ಡ್ರಾಮಾ ಅಂತ ಅರ್ಥ. ಅಷ್ಟಕ್ಕೂ ಡ್ರಾಮಾ ಮಾಡೋದಕ್ಕೆ ನೀನು ಫೇಮಸ್ ಅಲ್ವಾ? ಅದೇ ತಾನೇ ನಿನ್ ಕೆಲಸ. ಹೇಗಿದ್ರು ಇವತ್ತಿನ ಡ್ರಾಮಾ ನೋಡೋದಕ್ಕೆ ಆಡಿಯನ್ಸ್ ಬೇರೆ ಇದಾರೆ. ಹೋಗೋರ್ ಮುಂದೆ ಕುಣಿ. ಅವ್ನು ಯಾರೋ ಬರ್ತಾನಂತೆ, ಇವಳನ್ನ ನೋಡ್ತಾನಂತೆ, ಇವಳು ಅವನ ಜೊತೆ ಮಾತಾಡ್ತಾಳಂತೆ. ಮನೆಯವರು ಒಬ್ರಿಗೊಬ್ರು ಒಪ್ಕೇನ ಅಂತ ಕೇಳ್ತಾರಂತೆ. ಆಮೇಲೆ ಎಲ್ಲ ಮಾತಾಡಿದ ಮೂರು ಮತ್ತೊಂದು ಮಾತಿನ ಬೇಸಿಸ್ ಮೇಲೆ ಲೈಫ್ ಟೈಮ್ ಜೊತೆಲಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರಂತೆ. ವಾಟ್ ಅ ಪೆಥೆಟಿಕ್ ಪ್ರೋಗ್ರಾಮ್. ನೀನೇನ್ ಮುಖ ನೋಡ್ತಿದ್ಯಲ್ಲ, ನಿನಗೆ ಇದೇ ತಾನೇ ಬೇಕಾಗಿದ್ದು. ನಾನ್ ನಿನ್ ಜೊತೆ ಮಾತಾಡಲ್ಲ. ಹೋಗೋಗೋ, ಮದ್ವೆ ಆಗಿ ಹೋಗೋ. ಹೋಗೋ ಸೈಕೋ ವುಮನ್, ಮದ್ವೆ ಆಗೋ, ಹೋಗು.
ಯಾಕೆ ಇಷ್ಟು ಲೇಟ್ ಮಾಡಿದೆ? ಏನು ಮಾಡ್ತಿದ್ದೆ? ವೇದಾಂತ್ ಟವಲ್ ಹುಡುಕ್ತಿದ್ನಮ್ಮ, ಕೊಟ್ಟು ಬಂದೆ. ಹಾಂ, ಹೌದಾ? ಹೋಗಿ ಕೂತ್ಕೋ. ಹುಡುಗಿ ಮಾತಾಡ್ಕೊಂಡಿದ್ದಾಯ್ತಲ್ಲ, ಇನ್ನು ನಾವು ಮಾತುಕತೆ ಮುಂದುವರಿಸ್ಬೋದಾ? ಹಾಗಿದ್ರೆ ಈ ಸಂಬಂಧದ ಬಗ್ಗೆ ನಿನ್ನ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಡು ಸಿದ್ಧಾರ್ಥ್. ತಾರಿಣಿಯವರೇ, ಅವಸರ ಏನೂ ಇಲ್ಲ, ಸಂಕೋಚ ಸಹಜ ಅಲ್ವಾ? ಈಗಲೇ ಎಲ್ಲರಿದ್ರೂ ವಿಷಯ ತಿಳಿಸ್ಬೇಕು ಅನ್ನೋದೇನೂ ಇಲ್ಲ. ಅದರ ಅವಶ್ಯಕತೆ ಇಲ್ಲ. ಯಾಕೆಲ್ಲ ಹೀಗೆ ನೋಡ್ತಿದ್ದೀರಾ? ನನಗೆ ಅಮೂಲ್ಯ ಅವರು ಇಷ್ಟ. ಮಾತಾಡಕ್ಕೆ ಹೋದಾಗ ಏನೂ ಕಿತಾಪತಿ ಮಾಡಿಲ್ಲ ಅನಿಸುತ್ತೆ. ಎಲ್ಲ ಡೋರ್ ಕೂಡ ಕ್ಲೋಸ್ ಆಗ್ತಾ ಇದೆ. ಅಮೂಲ್ಯಂಗೂ ಯಾವುದೇ ತಕರಾರು ಇದ್ದಂಗಿಲ್ಲ. ಸುಮ್ಮನೆ ಒಪ್ಕೊಳ್ಳೆ, ನಿನಗೆ ಇದಕ್ಕಿಂತ ಜಾಸ್ತಿ ಎಲ್ಲ ಸಿಗಲ್ಲ. ಅಮೂಲ್ಯ, ಈಗ ನಿನ್ನ ಸರ್ದಿ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಮ್ಮ. ನಿನಗೆ ನಿಜವಾಗ್ಲೂ ಹುಡುಗ ಇಷ್ಟ ಆಗಿದ್ರೆ ಮಾತ್ರ ಒಪ್ಕೋ ಅಮ್ಮು. ಅಕ್ಕನ ಮುಖ ನೋಡಿದ್ರೆ ಏನು ಹೇಳ್ತಾಳೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲಪ್ಪ. ಪರವಾಗಿಲ್ಲ, ಹೇಳು ಅಮೂಲ್ಯ. ನಾನೇನು ಹೇಳಬೇಕು ಎಲ್ಲನೂ ಅವತ್ತೇ ಹೇಳಿದ್ದೀನಿ. ಮತ್ತೆ ನಾನು ಹೇಳೋದು ಏನೂ ಇಲ್ಲ. ಅಪ್ಪ ಅಮ್ಮಂಗೆ ಈ ಸಂಬಂಧ ಇಷ್ಟ ಅಂತಾದರೆ ನನಗೂ ಇಷ್ಟ ಇದೆ. ನಿನ್ನಷ್ಟು ಒಳ್ಳೆ ಹುಡುಗಿ ನನಗೆ ಸೊಸೆ ಆಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ. ತುಂಬ ಮೆಚೂರ್ಡ್ ಹುಡುಗಿ ನೀನು. ನೀನು ನಮ್ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀಯ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳು. ಅಣ್ಣನ ಮುಖ ನೋಡಿದ್ರೆ ಅಣ್ಣ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ದೆ ಒಬ್ಬೊಬ್ಬನೇ ಅನುಭವಿಸ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಅವನಿಗೂ ಅಮೂಲ್ಯ ಅಂದರೆ ಇಷ್ಟ ಇತ್ತು ಅನಿಸುತ್ತೆ. ರೀ ಕೇಳ್ರಿ, ಈಗಲ್ದೆ ಇನ್ಯಾವಾಗ ಕೇಳ್ತೀರಿ? ನೀವೇನು ಕೇಳಬೇಕು ಅಂದ್ಕೊಂಡಿದ್ದೀರಾ ಅದು ನನಗೆ ಗೊತ್ತು. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ನಿಮ್ಮ ದೊಡ್ಡ ಮಗಳ ಜೊತೆನೆ ಇವಳ ಮದುವೆನೂ ಮಾಡಬೇಡಿ. ನಿಮಗೂ ಅದರಿಂದ ಕಷ್ಟ ಕಡಿಮೆ ಆಗುತ್ತೆ. ಖರ್ಚಿನ ಬಗ್ಗೆನೂ ನೀವೇನು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾವೇ ನೋಡ್ಕೊಳ್ತೀವಿ. ಅಯ್ಯೋ,
ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನ್ರಿ, ಅದನ್ನು ಹೇಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಾರ್ಥಕ ಹಾಕಪ್ಪ. ಅಯ್ಯೋ ಸುಮ್ಮನೆ ಇರಿ, ಏನೂ ಆಗಿಲ್ಲ. ಎಲ್ರಿಗೂ ಬಾಯಿ ಸಿಹಿ ಮಾಡಿಸ್ತೀನಿ. ತಗೊಳ್ಳಿ ತಾರಿಣಿಯವರೇ. ಹುಡುಗಿರೆಂದ್ರೇನೆ ಆಗಲ್ಲ ಎಂತಿದ್ದ ಬಿಸಿನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಜೊತೆ ಹುಡುಗಿಯೊಬ್ಬಳು ಇಡೀ ರಾತ್ರಿ ಕಳೆದಿರುವಂತಹ ವಿಷಯ ಬೆಳಕಿಗೆ ಬಂದಿದೆ. ಕಿರುಕುಳದ ಆರೋಪದ ಅಡಿಯಲ್ಲಿ ಸ್ಟೇಷನ್ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದದ್ದು ವಿಶೇಷ. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಏನ್ರಿ ಇದು ಟಿವಿಲಿ ಬರ್ತಾ ಇರೋದು? ಅವರು ಅಮೂಲ್ಯನ್ ಬಗ್ಗೆನೇ ಮಾತಾಡ್ತಾ ಇದಾರಲ್ರಿ. ಆಂಟಿ, ಅದು ಆಕ್ಚುಲಿ ಅಲ್ಲಿ ಏನ್ ನಡೀತು ಅಂತ ಅಂದ್ರೆ, ಸಾಕ್ ಸುಮ್ನಿರಮ್ಮ. ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮಂಕುಮುದಿ ಎರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಷ್ಟೊತ್ತು ತಪ್ಪಾಗೆ ತಿಳ್ಕೊಂಡಿದ್ದೆ, ಆದ್ರೆ ಈಗ ಸರಿಯಾಗಿ ಅರ್ಥ ಆಯ್ತು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಎಲ್ಲ ಕ್ಲಿಯರ್ ಆಗೋಯ್ತು. ದುಡ್ಡಿಲ್ಲ ಪರವಾಗಿಲ್ಲ, ಆಸ್ತಿ ಅಂತಸ್ತು ಇಲ್ಲ ಪರವಾಗಿಲ್ಲ, ಆದ್ರೆ ಒಳಗೆ ಮರ್ಯಾದೆನೂ ಇಲ್ವಲ್ರಿ.